ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ನಿರೋಧೋಸ್ಯಾನುಶಯಾನ್ ಆತ್ಮನಃ ಸಹ ಶಕ್ತಿಭಿಃ ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣಪ್ಯವಸ್ಥಿತಿಃ ಆಭಾಸಶ್ಚ ನಿರೋಧಶ್ಚ ಯತಶ್ಚಾಧ್ಯವಸೀಯತೆ ಸ ಆಶ್ರಯಃ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದತೆ ಯೋಧ್ಯಾತ್ಮಿಕೋऽಯಂ ಪುರುಷಃ ಸೋऽಸಾವೇವಾಧಿದೈವಿಕಃ ಯಸ್ತತ್ರೋಭಯವಿಚ್ಛೇದಃ ಪುರುಷೋ ಹ್ಯಾಧಿಭೌತಿಕಃ ಏಕಮೇಕತರಾಭಾವೆ ಯದಾ ನೋಪಲಭಾಮಹೇ ತ್ರಿತಯಂ ತತ್ರಯೋ ವೇದ ಸ ಆತ್ಮಾ ಸ್ವಾಶ್ರಯಾಶ್ರಯಃ ಪುರುಷೋಂಡಂ ವಿನಿರ್ಭಿದ್ಯ ಯಥಾಸೌ ಸ ವಿನಿರ್ಗತಃ ಆತ್ಮನೋ ಯನಮನ್ವಿಚ್ಛನ್ ಅಪೋಸ್ರಾಕ್ಷೈಚ್ಛುಚಿಶುಚಿಃ ತಾಸ್ವವಾತ್ಸೈತ್ ಸ್ವದೃಷ್ಟಾಸು ಸಹಸ್ರಪರಿವತ್ಸರಾನಾಥೇನ ನಾರಾಯಣೋ ನಾಮ ಯದಾಪಃ ಪುರುಷೋದ್ಭವಾಃ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ ಏಕೋ ನಾನಾತ್ವಮನ್ವಿಚ್ಛನ್ ಯೋಗತಾಲ್ಪತ್ಸಮುತ್ಥಿತಃ ವೀರ್ಯಂ ಹಿರಣ್ಮಯಂ ದೇವೋ ಮಾಯಜಾ ವ್ಯಸೃಜತ್ ತ್ರಿಧಾ ಆಧಿದೈವಮಥಾಧ್ಯಾತ್ಮಂ ಅಧಿಭೂತಮಿತಿ ಪ್ರಭುಃ ಯಥೈಕಂ ಪೌರುಷಂ ವೀರ್ಯಂ ತ್ರಿಧಾ ಭಿದ್ಯತದಚ್ಛೃಣು ಅಂತಃಶರೀರ ಆಕಾಶವಕ್ತ ಪುರುಷಸ್ಯ ವಿಚೇಷ್ಟತಃ ಓಜಸ್ಸಹೋ ಬಲಂ ಜಜ್ಞೆ ತತಃ ಪ್ರಾಣೋ ಮಹಾನಸುಃ ಅನುಪ್ರಾಣಂತಿ ಯಂ ಪ್ರಾಣಾಃ ಪ್ರಾಣಂತಂ ಸರ್ವಜಂತುಷು ಅಪಾನಂತಮುಪಾನಂತಿ ನರದೇವಮಿವಾನುಗಾಃ ಪ್ರಾಣೇನ ಕ್ಷಿಪತಾ ಕ್ಷುತ್ರಿಡಂತರಾ ಜಾಯತೆ ಪ್ರಭೋಃ ಪಿಪಾಸತೋ ಜಕ್ಷತಶ್ಚ ಪ್ರಾಣ್ಮುಖಂ ನಿರಭಿದ್ಯತ ಮುಖತಸ್ತಾದು ನಿರ್ಭಿನ್ನಂ ಜಿಹ್ವಾ ತತ್ರೋಪಜಾಯತೆ ತತೋ ನಾನಾರಸೋ ಜಜ್ಞೆ ಜಿಹ್ವಜಾಜೋಧಿಗಮ್ಯತೆ ವೀಕ್ಷೋರ್ಮುಖತೋ ಭೂಮ್ನೋ ಬನ್ನಿರ್ವಾಗ್ವ್ಯಾಹೃತಂತಯೋಃ ಜಲೇ ವೈ ತಸ್ಯ ಸುಚಿರಂ ನಿರೋಧಃ ಸಮಜಾಯತ ನಾಸಿಕೆ ನಿರಭಿದ್ಯೇತಾಂ ದೋಧೋ ಯದಿ ನ ಭಸ್ವತೆ ತತ್ರ ವಾಯುರ್ಗಂಧವೋ ಘ್ರಾಣೋ ನಸಿ ಜಿಘೃಕ್ಷತಃ ಯದಾತ್ಮನಿ ನಿರಾಲೋಕಮಾತ್ಮಾನಂಚ ದಿದೃಕ್ಷತಃ ನಿರ್ಭಿನ್ನೇ ಶಿಕ್ಷಣೇ ತಸ್ಯ ಜ್ಯೋತಿಶ್ಚಕ್ಷುರ್ಗುಣಗ್ರಹಃ ಬೋಧ್ಯಮಾನಸ್ಯ ಋಷಿಭಿಃ ಆತ್ಮನಸ್ತಜ್ಜಿಘೃಕ್ಷತಃ ಕರ್ಣೌ ಚ ನಿರಭಿದ್ಯೇತಾಂ ದಿಶಶ್ರೋತ್ರಂ ಗುಣಗ್ರಹಃ ವಸ್ತುನೋ ಮೃದುಕಾಠಿನ್ಯ ಲಘು ಗುರ್ವೋಷ್ಣಶೀತತಾಂ ಜಿಘೃಕ್ಷತಸ್ತ್ವನ್ನಿರ್ಭಿನ್ನ ತಸ್ಯಾಂ ರೋಮಮಹೀರುಹಾಃ ತತ್ರ ಚಾಂತರ್ಬಹಿರ್ವಾ ತಸ್ತ್ವಚಾ ಲಬ್ಧಗುಣೋ ಕೃತಃ. ಶ್ರೀಕೃಷ್ಣ ಪರಂಜ್ಯೋತಿಷೇ ನಮಃ. ಶ್ರೀಮದ್ಭಾಗವತಾನುಸಂಧಾನದ ಸರಣಿಯಲ್ಲಿ ದಶಲಕ್ಷಣಕವಾದಂತಹ ಭಾಗವತವನ್ನು ಪರೀಕ್ಷಿತ ಮಹಾರಾಜನಿಗೆ ಶುಕಬ್ರಹ್ಮರು ಉಪದೇಶಿಸಲು ಆರಂಭ ಮಾಡಿರ್ತಾರೆ. ಅದರಲ್ಲಿ ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕಥಾ, ನಿರೋಧ, ಮುಕ್ತಿ ಮತ್ತು ಆಶ್ರಯ ಎಂಬುದಾಗಿ 10 ಲಕ್ಷಣಗಳು ಭಾಗವತಕ್ಕಿದೆ ಎಂಬುದಾಗಿ ಹೇಳಿ, ಅದರಲ್ಲಿ ಮನ್ವಂತರ ಮತ್ತು ಈಶಾನುಕಥಾ ಎಂಬಲ್ಲಿಯವರೆಗೆ 7 ಲಕ್ಷಣಗಳ ವಿವರಣೆಯನ್ನು ಈ ಹಿಂದೆಯೇ ಶುಕಬ್ರಹ್ಮರು ಹೇಳಿರ್ತಾರೆ. ಮುಂದಕ್ಕೆ ನಿರೋಧ ಅಂದರೆ ಏನು ಅಂತ ಹೇಳಿದ್ರೆ ಅಸ್ಯ ಅನುಶಯನಂ, ಆ ಪರಬ್ರಹ್ಮನ ಅನುಶಯನಂ, ಸದಾಕಾಲದಲ್ಲೂ ನೆಲೆ ನಿಲ್ಲುವಿಕೆ ಏನಿದೆಯೋ ಅದನ್ನೇ ನಿರೋಧ ಎಂಬುದಾಗಿ ಕರೆದ್ರು. ಯಾರ ಜೊತೆ ಅಂತ ಕೇಳಿದ್ರೆ ಸಹಶಕ್ತಿಭಿ ಕಸ್ಯ ಆತ್ಮನಃ, ಪರಮಪುರುಷನು ತನ್ನೆಲ್ಲ ಶಕ್ತಿಗಳೊಡನೆ ಯಾವಾಗ ಸ್ತಬ್ಧವಾಗಿ ನಿಸ್ತರಂಗ ಮಹೋದಧಿಯಂತೆ ನಿಲ್ತಾನೋ ಅದನ್ನೇ ನಿರೋಧ ಎಂಬುದಾಗಿ ಕರೆದು. ನಿರೋಧೋಸ್ಯಾಂಶಯನಂ ಆತ್ಮನ ಸಹ ಶಕ್ತಿಭಿ. ಮುಕ್ತಿ ಅಂದ್ರೇನು ಅಂತ ಕೇಳಿದ್ರೆ ಅನ್ಯಥಾ ರೂಪಂ ಹಿತ್ವ, ಬೇರೆಲ್ಲ ಸ್ವರೂಪವನ್ನು ಬಿಟ್ಟು ಅಂತ ಲೆಕ್ಕ. ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಎಂಬಂತಹ ವಿಷಯ ಬರುತ್ತೆ. ಇಲ್ಲೆಲ್ಲ ಈ ಸ್ವರೂಪವನ್ನು ಅಥವಾ ಈ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಂಖ್ಯ ಸಿದ್ಧಾಂತ, ಸಾಂಖ್ಯ ದರ್ಶನ ಬಹಳ ಸಹಾಯ ಮಾಡುತ್ತೆ. ಸಾಂಖ್ಯರ ಪ್ರಕಾರ ಬುದ್ಧಿಯೇ ಆ ಪದಾರ್ಥದ ರೂಪವಾಗಿ ಪರಿಣಮಿತವಾಗುತ್ತೆ ಅಂತ. ತದ್ರೂಪತಾಂ ಭಜತೆ ಬುದ್ಧಿ. ಆಗ ನಮಗೆ ಅದು ಆ ವಿಷಯ ಪ್ರತ್ಯಕ್ಷವಾಯಿತು ಅಂತ ಅನ್ಸುತ್ತೆ. ಅಥವಾ ಘಟಮಹಂ ಜಾನಾಮಿ ಇತ್ಯಾದಿ ಪ್ರತೀತಿರ್ಭವತಿ ಅಂತ ಲೆಕ್ಕ. ಈಗ ಎದುರುಗಡೆ ಕಾಣುವಂತಹ ಯಾವ ಒಂದು ಘಟ ಇದೆಯೋ ಆ ಘಟವನ್ನು ನಾನು ನೋಡಿದೆ, ನಾನು ಆ ಘಟ ಎಂಬ ಪದಾರ್ಥದ ತಿಳುವಳಿಕೆಯನ್ನು ಪಡೆದೆ ಅಂತಂದರೆ ಆ ತಿಳುವಳಿಕೆ ಯಾವ ರೂಪದಲ್ಲಿರುತ್ತೆ ಅಂದರೆ ಘಟಾತ್ಮಕವಾಗಿರುತ್ತೆ ಅಂತ ಲೆಕ್ಕ. ಅರ್ಥಾತ್ ನಮ್ಮ ಬುದ್ಧಿ ಘಟರೂಪದಲ್ಲಿ ಪರಿಣಮಿತವಾಗುತ್ತೆ ಅಂತ ಲೆಕ್ಕ. ಅದಕ್ಕೋಸ್ಕರ ಇಲ್ಲಿ ಹೇಳಬೇಕಿದ್ರೆ ಅನ್ಯಥಾ ರೂಪಂ ಹಿತ್ವಾ ಎಂಬಂತಹ ಪದವನ್ನು ಬಳಸಿದ್ರು. ಬುದ್ಧಿ ಚೈತನ್ಯ ಶಕ್ತಿಯಿಂದ ಪ್ರತಿಬಿಂಬಿತವಾಗಿ ಅದರಿಂದ ಪ್ರತಿಬಿಂಬಿತವಾಗ್ತಿರುವಂತಹ ಚೈತನ್ಯ ಶಕ್ತಿಯನ್ನು ತನ್ನದೇ ಅನ್ನುವಂತಹ ಒಂದು ಭ್ರಮೆಯಲ್ಲಿದ್ದು, ಭಾಸವಾಗಿದ್ದು, ಮಾಯಿಗೆ ಒಳಪಟ್ಟು ಬುದ್ಧಿ ಏನನ್ಕೊಂಡಿರುತ್ತೆ ಅಂದರೆ ಎಲ್ಲವನ್ನೂ ತಾನೇ ತಿಳ್ಕೊಂಡಿದ್ದೀನಿ, ಈ ಪ್ರಪಂಚವನ್ನೆಲ್ಲ ಆಯಾಯ ಸ್ವರೂಪದಲ್ಲಿ ತಾನಾಗಿ ಬದಲಾಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರವಾಗಿ
ಈಗ ಹೀಗೆ ಬುದ್ಧಿ ಮತ್ತೊಂದು ಪದಾರ್ಥದ ರೂಪದಲ್ಲಿ ಪರಿಣತವಾಗಿಟ್ಟಿರೋದ್ರಿಂದಲೇ ಅಂಟು ಅನ್ನೋದು ಬಹಳ ಬೇಗ ಶೀಘ್ರವಾಗಿ ಉಂಟಾಗತ್ತೆ. ಅದಕ್ಕೋಸ್ಕರ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಅನ್ಯಥಾ ರೂಪಂ ಹಿತ್ವ, ಬೇರೆ ಬೇರೆ ಪ್ರಕಾರದಲ್ಲಿ ಹೇಗೆ ಹೇಗೆ ಬುದ್ಧಿಗೆ ತೋಚಿದಂತೆಲ್ಲ ನಾವು ಆ ಬುದ್ಧಿಯ ಒಂದು ಸ್ವಭಾವದಂತೆ ಆಯಾಯ ಪದಾರ್ಥದ ಸ್ವರೂಪವನ್ನು ಹೇಗೆ ಪಡ್ಕೊಂಡಿದ್ದೀವಿಯೋ ಅದನ್ನೆಲ್ಲ ಬಿಟ್ಟು ಸ್ವರೂಪೇಣ ವ್ಯವಸ್ಥಿತಿ, ಅದರ ನಿಜವಾದ ಸ್ವರೂಪವೇನಿದೆಯೋ ಯೋ ಬುದ್ಧೇ ಪರತಸ್ತು ಸಹ ಗೀತಾವಾಕ್ಯ. ಗೀತೆಯಲ್ಲಿ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಎಂಬುದಾಗಿ ಕೃಷ್ಣ ಹೇಳಿದಂತೆ ಬುದ್ಧಿಗೂ ಮೀರಿದಂತಹ ತತ್ವವೇನಿದೆಯೋ ಅದೇ ಪರಮಪುರುಷ. ಆ ತತ್ವದಲ್ಲಿ ನೆಲೆ ನಿಲ್ಲುವುದು, ಆ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು. ತನ್ನ ಬೇರೆಲ್ಲ ಸ್ವರೂಪವನ್ನು ಮರೆತು ತಾನಿದು ತಾನದು ಅಂತ ಏನೇನೋ 108 ಅಂದ್ಕೊಂಡಿರೋದೇನಿದೆ ಅದನ್ನೆಲ್ಲ ಬಿಟ್ಟು ತನ್ನ ನಿಜ ಸ್ವರೂಪವೇನಿದೆಯೋ ಆ ನಿಜ ಸ್ವರೂಪದಲ್ಲಿ ನೆಲೆ ನಿಲ್ಲುವುದನ್ನೇ ಮುಕ್ತಿ ಎಂಬುದಾಗಿ ಕರೀತಾರೆ. ಆಭಾಸಶ್ಚ ನಿರೋಧಶ್ಚ, ಇದೆರಡೂ ಕೂಡ ಯತಶ್ಚಾಧ್ಯವಸೀಯತೆ, ಇದೆರಡರ ನಿರ್ಣಯವನ್ನು ಯಾರು ಮಾಡುವುದು ಅಂತ ಕೇಳಿದ್ರೆ ಈ ರೀತಿಯಾಗಿ ಆಭಾಸವಾಗೋದು ಮತ್ತು ಅದನ್ನು ನಿರೋಧ ಮಾಡುವಂಥದ್ದು, ಇದೆರಡೂ ಕೂಡ ಅಂದರೆ ಇದು ಹೀಗೆ ಅಂತ ಅನಿಸೋದು ಮತ್ತು ಅದು ಹಾಗಲ್ಲ, ಇದೆಲ್ಲವೂ ಕೂಡ ಸಂಸ್ಥಿತಿಗೆ ಒಂದು ನೆಲೆ ನಿಲ್ಲಬೇಕು ಎಂಬುದಾಗಿ ಸಂಸ್ಥಿತಿಗೆ ಒಂದು ನೆಲೆ ನಿಲ್ಲುವುದು, ಇದೆರಡೂ ಕೂಡ ಯಾರಿದ್ರೆ ಆಗುತ್ತೋ ಸ ಆಶ್ರಯ, ಅದನ್ನೇ ಆಶ್ರಯ ಎಂಬುದಾಗಿ ಕರೆದ್ರು. ಆ ಆಶ್ರಯವೇ ಕಟಕಡೆಯ ಲಕ್ಷಣ, ಅದೇ ತುಟ್ಟ ತುದಿಯ ಗುರಿ, ಅದನ್ನೇ ಪರಂ ಬ್ರಹ್ಮ, ಅದನ್ನೇ ಪರಂ ಎಂಬುದಾಗಿ ಕರೆದ್ರು, ಅದನ್ನೇ ಬ್ರಹ್ಮವಸ್ತು ಎಂಬುದಾಗಿ ಕರೆದ್ರು, ಪರಬ್ರಹ್ಮ ಎಂಬುದಾಗಿ ಕರೆದ್ರು, ಪರಂಜ್ಯೋತಿ ಎಂಬುದಾಗಿಯೂ ಕರೆದ್ರು, ಪರಮಾತ್ಮೇತಿ ಶಬ್ದತೆ, ಅವನನ್ನೇ ಪರಮಾತ್ಮ ಎಂಬುದಾಗಿಯೂ ಕರೀತಾರೆ ಎಂಬುದಾಗಿ ಹೇಳಿದರು. ಇದೆಲ್ಲ ಗಮನಿಸಿದಾಗ ಇಲ್ಲಿ ಯಾವುದೋ ಒಂದು ದೇವತೆ ಆಯ್ತೆ, ಒಬ್ಬ ಪುರುಷ, ಅದು ಕೂಡ ಇಂದು ಲೋಕದಲ್ಲಿ ಆ ರೀತಿಯಾಗೂ ಇದೆ. ಪುರುಷ ಪ್ರಧಾನವಾದ ಸಮಾಜ ಆಯ್ತೆ, ಸ್ತ್ರೀಯರ ಶೋಷಣೆ, ಏನೇನೋ ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳ್ತಾರೆ. ಭಗವಂತನ ಕಲ್ಪನೆ ಬೇರೆ ಬೇರೆ ಸಣ್ಣ ಪುಟ್ಟ ದೇಶಗಳಲ್ಲಿ, ಸಣ್ಣ ಪುಟ್ಟ ಸಂಸ್ಕೃತಿಗಳಲ್ಲಿ ಹೇಗೆ ಬೆಳ್ಕೊಂಡು ಬಂದಿದೆಯೋ ಅದೇ ರೀತಿಯಾಗಿ ನಮ್ಮ ದೇಶದಲ್ಲೂ ಬೆಳೆದಿದೆ ಅಂತ ಅಂದ್ಕೊಡುವಂಥ ಮೌಢ್ಯ, ಮಹಾಮೌಢ್ಯ ಈ ದೇಶದ ಪ್ರಜೆಗಳಿಗೆ ಬಂದ್ಬಿಟ್ಟಿದೆ. ಅದಕ್ಕನುಗುಣವಾಗಿ ನಮ್ಮ ದೇವತೆಗಳು ಕೂಡ ಬೇರೆ ಇನ್ಯಾರೋ ಹೇಳಿದಂತೆ ನಮ್ಮ ದೇವತೆಗಳಿಗೂ ಒಂದು ಸ್ವರೂಪ ಇದೆ, ಅವ್ರಿಗೂ ಕೈಕಾಲು ಎಲ್ಲ ಇದೆ ಅಂತ ಅಂದ್ಕೊಂಡು ಅವ್ರ ಬಗ್ಗೆ ವಾದ ವಿವಾದಗಳನ್ನು ಹಬ್ಬಿಸಿ ಹುಟ್ಟಿಸಿ ನಂಬಿಕೆ ಅಪನಂಬಿಕೆಗಳನ್ನು ಜನರ ಮನಸ್ಸಿನಲ್ಲಿ ಒಂದು ತುಮುಲವನ್ನು ಏರ್ಪಡಿಸ್ಬಿಟ್ಟಿದ್ದಾರೆ. ಎಷ್ಟೋ ವರ್ಷಗಳಿಂದ ನಡೀತಾ ಇದೆ ಇದೆಲ್ಲ ಹುನ್ನಾರ, ಇದು ಸಂಚು, ಇದು ಭಾರತೀಯವಾದಂತಹ ಚಿಂತನೆಯನ್ನು ಕಡೆಗಣಿಸಿ ಭಾರತೀಯವಾದ ತತ್ವವನ್ನು, ಚಿಂತನೆಯನ್ನು ನಿರ್ನಾಮ ಮಾಡುವುದಕ್ಕೋಸ್ಕರವಾಗಿ ಕೆಲವು ದುಷ್ಟಶಕ್ತಿಗಳ ಒಂದು ಹುನ್ನಾರ ಇದು. ಅದಕ್ಕೆ ಆಜ್ಯವು ಬಿದ್ದಂತೆ ನಮ್ಮ ವ್ಯಕ್ತಿಗಳು, ನಮ್ಮ ಜನರು ಕೂಡ, ನಮ್ಮ ದೇಶದ ಪ್ರಜೆಗಳು ಕೂಡ ಅದಕ್ಕೆ ಒಕ್ಕೊರಲಿನಿಂದ ಕೂಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮೆಲ್ಲರಿಗೂ ಈ ರೀತಿಯಾಗಿ ಹೇಳಿದಾಗ ಭಗವಂತ ಅಂತಂದ್ರೆ ನಮಗೇನೋ ಒಂದು ಸ್ವರೂಪ ಕಣ್ಣಲ್ಲಿ ಕೂತ್ಕೊಂಡ್ಬಿಟ್ಟಿದೆ. 2 ಕಾಲು 2 ಕೈ, ಅಥವಾ 2 ಕಾಲು 4 ಕೈ ಶಂಖಾಚಕ್ರ ಆಗಿದೆ. ಇಲ್ಲ, ನಾವು ವೈಷ್ಣವರಲ್ಲ ಆಯ್ತೆ, ನಾವು ಶಿವನ ಉಪಾಸಕರು, ಹಾಗಾಗಿ ಶಿವ 5 ತಲೆ ಇರುತ್ತೆ, ಇಲ್ಲ ಒಂದೇ ತಲೆ, ಭಸ್ಮವನ್ನು ಲೇಪನ ಮಾಡ್ಕೊಂಡು, ಇದೆಲ್ಲ ಇತ್ಯಾದಿ ಇತ್ಯಾದಿಯಾಗಿ ಹೀಗೇ ಇರುತ್ತೆ ದೇವರು ಅಂದರೆ ಹೀಗೆ ಎಂಬುದಾಗಿ ಒಂದು ಕಲ್ಪನೆ ಬಂದ್ಬಿಟ್ಟಿದೆ. ಅಲ್ಲಿಗೆ ನಮ್ಮ ಬುದ್ಧಿಯನ್ನು ಮೊಟಕುಗೊಳಿಸ್ಕೊಂಡಿದ್ದೀವಿ ನಾವು. ಪರಮಾತ್ಮ ಅಂದರೆ ಇದು ಎಲ್ಲಿ ಸ್ವರೂಪ, ಇಲ್ಲಿ ಯಾವ ಸ್ವರೂಪದಲ್ಲಿ ಅವನನ್ನು ಅರ್ಥ ಮಾಡ್ಕೊಳಕ್ಕಾಗತ್ತೆ? ನಮ್ಮ ಬುದ್ಧಿಗೆ ಎಟ್ಕೋದೂ ಇಲ್ವಲ್ಲ ಸ್ವಾಮಿ. ಇದು ಎಂತಹ ಪದವನ್ನು ಹೇಳಿದ್ರು. ಆಭಾಸಶ್ಚ ನಿರೋಧಶ್ಚ ಯತಶ್ಚಾಧ್ಯವಸೀಯತೆ, ಯಾವನೊಬ್ಬನಿಂದ ಈ ಆಭಾಸ ನಿರೋಧ ಮಾಯೆಯ ಸಂಪೂರ್ಣ ಕೆಲಸವೂ ಕೂಡ ಯಾವನೊಬ್ಬ ನಿರೋಧದಿಂದ ತೀರ್ಮಾನವಾಗುತ್ತೋ, ನಿರ್ಣಯಕ್ಕೆ ಬರುತ್ತೋ, ಇದು ಮಾಯೆ ಅಂತ ಅರ್ಥವಾಗೋದಕ್ಕೆ ಯಾವ ಶಕ್ತಿ ಬೇಕೋ ಆ ಶಕ್ತಿಯನ್ನು ಪರಬ್ರಹ್ಮ ಅಂತ ಕರೆದ್ರು, ಆ ಶಕ್ತಿಯನ್ನು ಭಗವಂತ ಅಂತ ಕರೆದ್ರು. ಈ ರೀತಿಯಾದ ಭಗವತ್ ಸ್ವರೂಪ ನಮ್ಮ ಮನಸ್ಸಿಗೆ ಬಂದಿದೆಯೇ ಅಂತ ಕೇಳಿದ್ರೆ ಖಂಡಿತ ಬಂದಿಲ್ಲ. ಈ ರೀತಿಯಾದಂತಹ ಭಗವತ್ ಸ್ವರೂಪವನ್ನು ಮರೆತು ನಾವ್ಯಾರು ಅನ್ನುವ ಒಂದು ವಿಷಯವನ್ನೇ ಮರೆತುಬಿಟ್ಟು ವಿಸ್ಮೃತಿಯನ್ನು ಹೊಂದಿ ಬೇರೆಯವರು ಹೇಳಿಕೊಟ್ಟಂತೆ ಬೇರೆಯವರಂತೆ ನಮ್ಮ ದೇವತೆಗಳು ಇದ್ದಾರೆ ಎಂಬುದಾಗಿ ಅಂದುಕೊಂಡು ಏನೇನೋ ವ್ಯವಹಾರ ಮಾಡ್ತಾ ಇದ್ದೀವಿ. ಹಾಗಂದು ಮಾತ್ರಕ್ಕೆ ದೇವತೆಗಳ ಕಲ್ಪನೆ ಏನಿದೆಯೋ, ದೇವತೆಗಳ ಸ್ವರೂಪವನ್ನು ಏನು ವರ್ಣನೆ ಮಾಡಿದಾರೋ ಅದೆಲ್ಲ ತಪ್ಪು, ಅದೆಲ್ಲ ಸುಳ್ಳು ಅಂತ ಅರ್ಥವಲ್ಲ. ಅದೆಲ್ಲವೂ ನಿಜವೇ. ಆದರೆ ದೇವತೆಗಳಿಗೂ ಮೀರಿದಂತಹ ಮತ್ತೊಂದು ವಿಷಯ ಇದೆ. ಆ ವಿಷಯವನ್ನು ನಾವು ಒಮ್ಮತದಿಂದ ನಡೆದಂತಹ ದೇಶವಾಗಿತ್ತು ನಮ್ಮ ದೇಶ. ಅದಕ್ಕೋಸ್ಕರವಾಗಿಯೇ ಭಾರತ ಅಂತ ಪದ ಬಂದಿತ್ತು. ಆ ಭಾರತೀಯತೆ ಹೊರಟೋಗ್ಬಿಟ್ಟಿದೆ. ಅಂತಂದರೆ ತುಟ್ಟ ತುದಿಯಲ್ಲಿ ಬೆಳಗುವಂತಹ ಬೆಳಕೇನಿದೆಯೋ, ಪರಂಜ್ಯೋತಿ ಏನಿದೆಯೋ ಅದನ್ನು ಭಾ ಎಂಬುದಾಗಿ ಕರೆದು. ಯಸ್ಯ ಭಾಸ ಸರ್ವಮಿದಂ ವಿಭಾತಿ ಕಠೋಪನಿಷತ್ತು.
ಯಾವನೊಬ್ಬನ ಬೆಳಕಿನಿಂದ ಸೂರ್ಯಚಂದ್ರರು ಬೆಳಗುತ್ತಾರೋ, ನಕ್ಷತ್ರಗಳು ಬೆಳಗುತ್ತೋ, ಅಗ್ನಿ ಪ್ರಜ್ವಲಿತನಾಗ್ತಾನೋ, ವಿದ್ಯುತ್ತುಗಳು ಬೆಳಗುತ್ತೋ, ಆ ಬೆಳಕು ಎಲ್ಲ ವಿಷಯಗಳಿಗೂ ಎಲ್ಲ ಪದಾರ್ಥಗಳಿಗೂ ಚೈತನ್ಯವನ್ನು ಕೊಡುವಂತಹ ಪರಮ ಚೈತನ್ಯ ಶಕ್ತಿ, ಅವನನ್ನು ಭಾ ಅಂತ ಕರೆದ್ರು. ಆ ಭಾ ಎಂಬಂತಹ ಪದಾರ್ಥದಲ್ಲಿ, ಆ ವಿಷಯದಲ್ಲಿ, ಅಂದರೆ ಪರಮಾತ್ಮನಲ್ಲಿ ಸದಾ ಕಾಲದಲ್ಲಿ ಯಾರು ನಿರತರಾಗಿರ್ತಾರೋ ಅವರನ್ನು ಭಾರತರು ಅಂತ ಕರೆದ್ರು. ಆ ಸ್ವರೂಪವೇ ಹೊರಟು ಹೋಗ್ಬಿಟ್ಟಿದೆ, ಆ ವಿಷಯವೇ ಹೀಗಿರಬಹುದು ಅನ್ನೋ ಒಂದು ಕಲ್ಪನೆಯೂ ಹೊರಟು ಹೋಗ್ಬಿಟ್ಟಿದೆ. ಅಂತಹ ಒಂದು ದುರ್ಭರವಾದಂತಹ ಸ್ಥಿತಿಯಲ್ಲಿ ನಮ್ಮ ದೇಶ, ನಮ್ಮ ಪ್ರಜೆಗಳು ಇಂದಿದ್ದಾರೆ. ಆದರೂ ನಮ್ಮ ದೇಶ ಋಷಿಗಳ ಸಂತಾನ, ಋಷಿಗಳು ನಡೆದಾಡಿದಂತಹ ಪುಣ್ಯಭೂಮಿ ಇದು. ಆ ಧರ್ಮ ಎಲ್ಲೂ ಹೋಗಲ್ಲ. ಎಲ್ಲೋ ಸಂಸ್ಕಾರ ರೂಪದಲ್ಲಿ, ವಾಸನಾ ರೂಪದಲ್ಲಿ ಎಲ್ಲೋ ಮೂಲೆಯಲ್ಲಿ ಹುದುಗಿ ಅಡಗಿಕೊಂಡಿರುತ್ತೆ. ಅದು ಆಯಾಯ ಕಾಲಧರ್ಮ ಸನ್ನಿವೇಶ ಬಂದಾಗ ಜಾಗೃತವಾಗುತ್ತೆ ಎಂಬಂತಹ ಒಂದು ದಿಟವಾದ ಭರವಸೆಯೊಂದಿಗೆ ಭಗವತ್ ತತ್ವವನ್ನು ಅನುಸಂಧಾನ ಮಾಡ್ತಾ ಇರಬೇಕು. ಹಾಗಾಗಿಯೇ ಕಲಿಯುಗದಲ್ಲಿ ಭಾಗವತ ಅನ್ನುವಂಥದ್ದು ದಿವ್ಯೌಷಧ ಅಂತ ಕರೆದರು. ಯಾಕಾಗಿ ಕಲವು ಕೀರೇಣ ಭಾಷಿತಂ ಎಂಬುದಾಗಿ ಹೇಳಿದರು. ಕೀರೇಣ ಶುಕರಿಂದ ಹೇಳಲ್ಪಟ್ಟಂತಹ ಭಾಗವತವೇ ಕಲಿಯುಗಕ್ಕೆ ಸರ್ವಶ್ರೇಷ್ಠ ಎಂಬುದಾಗಿ ಹೇಳಿದರು. ಯಾಕೆ ಅಂತ ಕೇಳಿದ್ರೆ, ಇದರಲ್ಲಿ ಈ ರೀತಿಯಾದಂತಹ ಎಲ್ಲ ತತ್ವವು ವಿಶದವಾಗಿ ನಮ್ಮಂತಹ ಮಂದಮದಿಗಳಿಗೂ ಅರ್ಥವಾಗುವಂತೆ ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಭಾಗವತವೇ ಸರ್ವಶ್ರೇಷ್ಠವಾದದ್ದು ಅಂತ ಹೇಳಿದರು. ಮುಂದಕ್ಕೆ ಯಾವ ಒಂದು ಆಧ್ಯಾತ್ಮಿಕ ಪುರುಷ ಅಂತ ಕರಿತೀವ್ಯೋ ಅವನೇ ಆದಿದೈವಿಕನೂ ಹೌದು, ಅವನೇ ಆದಿಭೌತಿಕವೂ ಹೌದು. ಏಕಮೇಕತರ ಭಾವೇ ಯದಾ ನೋಪಲಭಾಮಹೆ ತ್ರಿತಯಂ ತತ್ರಯೋ ವೇದ ಸ ಆತ್ಮ ಸ್ವಾಶ್ರಯಾಶ್ರಯ. ಯಾವತ್ತೊಂದಿಲ್ಲದೆ ಹೋದರೆ 2, 3 ಇದು ಯಾವುದೂ ಇರೋಲ್ವ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಎಂಬಂತಹ 3 ವಿಭಾಗವೇ ಯಾವ ಒಂದು ವಿಷಯ ಇದ್ದವರು ಇರೋಲ್ವೋ ಅವನನ್ನೇ ಪರಮಾತ್ಮ ಎಂಬುದಾಗಿ ಕರೆಯಬೇಕು ಅಂತ ಲೆಕ್ಕ. ಇದೇ ಪರಮಪುರುಷನು ಅಂಡಂ ವಿನಿರ್ಭಿದ್ಯ, ಒಂದು ಹಿರಣ್ಮಯವಾದಂತಹ ಅಂಡದಲ್ಲಿ ಇದ್ದವನು ವಿನಿರ್ಭಿದ್ಯ, ಅದನ್ನು ಭೇದಿಸಿಕೊಂಡು ಈಚೆ ಬಂದು ಕೂಡಲೇ ಏನು ಮಾಡ್ದ ಅಂತ ಕೇಳಿದ್ರೆ, ಆತ್ಮನೋ ಅಯನ ಮನ್ವಿಚ್ಛನ್, ತನ್ನದೇ ಮಾರ್ಗವನ್ನು ಅನುಸರಿಸುತ್ತಾ ತನ್ನ ಜಾಡನ್ನು ತಾನೇ ಹಿಡ್ಕೊಳ್ತಾ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಪೋಸ್ರಾಕ್ಷೀತ್, ಅಪಹ ಅಸ್ರಾಕ್ಷೀತ್, ಜಲವನ್ನು ಸೃಷ್ಟಿ ಮಾಡಿದ. ತಾಸ್ವವಾತ್ಸೀತ್, ಆ ಜಲದಲ್ಲಿ ಸಾವಿರಾರು ವರ್ಷಗಳ ಕಾಲ ಇದ್ದ, ತಪಸ್ಸೆಯನ್ನು ಮಾಡ್ತಾ ಇದ್ದ. ಎಲ್ಲ ಸೃಷ್ಟಿಗೂ ಮೂಲಭೂತವಾದಂತಹ ವಿಷಯ ತಪಸ್ಸು. ಅಂತಹ ತಪಸ್ಸನ್ನೇ ಸಂಪತ್ತನ್ನಾಗಿ ಯಾರು ಇಟ್ಕೊಂಡಿದ್ನೋ ಅವನನ್ನು ಬ್ರಾಹ್ಮಣ ಅಂತ ಕರೆದು, ಬ್ರಾಹ್ಮಣ ತಪೋಧನ ಅಂತ ಕರೆದು. ಅದು ಅಷ್ಟು ಶ್ರೇಷ್ಠವಾದಂತಹ ಬ್ರಾಹ್ಮಣ್ಯ. ಇವತ್ತು ಕೇವಲ ಜನಿವಾರಕ್ಕೆ ಬಂದು, ಜುಟ್ಟು ಜನಿವಾರಕ್ಕೆ ಬಂದಿತ್ತು. ಒಂದು 40 ವರ್ಷದ ಕೆಳಗೆ ಈಗ ಜುಟ್ಟು ಹೊರಟೋಯ್ತು, ಜನ್ವಾರಕ್ಕೆ ಬಂದಿದೆ. ಬ್ರಾಹ್ಮಣ್ಯ ಅಂದರೆ ಜನ್ವಾರ ಅಂತ ಆಯ್ತೆ. ಇನ್ನೊಂದು ಸ್ವಲ್ಪ ವರ್ಷಗಳು ಹೋದರೆ ಜನ್ವಾರವೂ ಹೊರಟೋಗುತ್ತೆ. ಜುಟ್ಟು ಹೇಗೆ ಹೋಯ್ತೋ ಹಾಗೆ ಜನ್ವಾರವೂ ಹೊರಟೋಗುತ್ತೆ. ಏನೂ ಉಳ್ಕೊಳ್ಳಲ್ಲ. ಯಾವ ಮೂಲದಿಂದ ಬಂದಿತ್ತು ಬ್ರಾಹ್ಮಣ್ಯ, ಏನು ಬ್ರಾಹ್ಮಣ್ಯ ಅನ್ನೋದನ್ನೆಲ್ಲ ಮರೆತು ಈ ರೀತಿಯಾಗಿ ಹೋಗ್ಬಿಟ್ಟಿದೆ. ಬ್ರಾಹ್ಮಣ್ಯ ಅಂದರೆ ಇದು ಆಯ್ತು. ತಪಸ್ಸನ್ನೇ ಮೂಲವಾಗಿ ಇಟ್ಕೊಳ್ಬೇಕು. ಯಾಕಂದರೆ ಈ ಸೃಷ್ಟಿ ರಹಸ್ಯ ಇರೋದೇ ತಪಸ್ಸಿನಲ್ಲಿ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಆರಂಭವಾಗಿದ್ದು ಯಾವ ಪದದಿಂದ? ತಪಸ್ವಾಧ್ಯಾಯ ನಿರತಂ, ತಪಸ್ಸು. ವೇದಕ್ಕೆ ಏನಂತ ಹೆಸರು? ತಪಃ. ಬ್ರಹ್ಮಕ್ಕೇನಂತ ಹೆಸರು? ತಪಃ. ಭೃಗುವಲ್ಲಿಯಲ್ಲಿ ಅವನು ಕೇಳ್ತಾನೆ, ಭೃಗುರ್ವೈ ವಾರುಣಿ ಪಿತರಂ ವರುಣಂ ಉಪಸಸಾರ ಅಧೀಹಿ ಭಗವೋ ಬ್ರಹ್ಮ. ಭಗವನ್ ತನ್ನ ತಂದೆಯ ಕುರಿತು ವಾರುಣಿ ಕೇಳ್ತಾ ಇದ್ದಾನೆ, ಬ್ರಹ್ಮ ಅಧೀಹಿ, ಬ್ರಹ್ಮದ ಮಾರ್ಗವನ್ನು ನನಗೆ ಉಪದೇಶ ಮಾಡು. ಬ್ರಹ್ಮ ಅಂದ್ರೆ ಏನು ಎಂಬುದಾಗಿ ನನಗೆ ತಿಳಿಸು ಅಂತ ಹೇಳಿದಾಗ ಏನು ಹೇಳ್ದ ಭೃಗು? ಸತಪೋತಪ್ಯತ ಅಧೀಹಿ ಭಗವೋ ಬ್ರಹ್ಮೇತಿ ತಸ್ಮೈ ಇದಂ ಪ್ರೋವಾಚ. ಅವನಿಗೆ ಈ ಮಾತನ್ನು ಹೇಳ್ದ. ಏನಂತ? ತಪಸ್ಸನ್ನು ಮಾಡು ಅಂತ. ಹಾಗೆ ಅವನು ತಪಸ್ಸನ್ನು ಮಾಡಿದಾಗ ಆ ಬ್ರಹ್ಮದ ಸ್ವರೂಪವನ್ನು ಕಂಡುಕೊಂಡ ಅಂತ. ಹಾಗಾಗಿ ತಪಸ್ಸು ಅನ್ನೋದು ನಮ್ಮ ದೇಶದ, ನಮ್ಮ ಪ್ರಜೆಗಳ ನಿಜವಾದಂತಹ ಸ್ವತ್ತು, ನಿಜವಾದಂತಹ ಸಂಪತ್ತು. ಕಾರು, ಮನೆ, ಬಂಗಲೆ, ಸೈಟು ಇದೆಲ್ಲ ಅಲ್ಲ. ಚಿನ್ನ, ಬೆಳ್ಳಿ ಖಂಡಿತ ಅಲ್ಲ. ವಿದ್ಯೆನೂ ಅಲ್ಲ ಸ್ವಾಮಿ. ನಿಜವಾದ ಸಂಪತ್ತು ಯಾವುದು ಬ್ರಾಹ್ಮಣನಿಗೆ ಅಂತ ಕೇಳಿದ್ರೆ ತಪಸ್ಸು. ತಪಸ್ಸೇ ಸಂಪತ್ತು. ಅದು ಬಿಟ್ಟು ಬೇರೆ ಇನ್ನೆಲ್ಲ ವ್ಯರ್ಥವಾದದ್ದು. ಅಂತಹ ತಪಸ್ಸನ್ನು ಆ ಪರಮಾತ್ಮನೇ ನೀರಿನಲ್ಲಿದ್ದು ಮಾಡಿದ್ದರ ಕಾರಣದಿಂದಾಗಿಯೇ ಅವನಿಗೆ ನಾರಾಯಣ ಎಂಬುದಾಗಿ ಹೆಸರು ಬಂತು. ತೇನ ನಾರಾಯಣೋ ನಾಮ ಯದಾಪ ಪುರುಷೋದ್ಭವ. ಹಾಗಾಗಿಯೇ ಜಲ
ನೀರು ಅನ್ನುವಂಥದ್ದು ಪರಿಶುದ್ಧವಾದಂತಹ ಪದಾರ್ಥದಲ್ಲಿ ಒಂದು. ಯಾಕೆ ಅಂತ ಕೇಳಿದ್ರೆ ಅದು ಭಗವಂತನಿಂದ ಬಂದದ್ದು. ಆಪೋ ನಾರಾ ಇತಿ ಪ್ರೋಕ್ತಾಹ ಆಯ್ತೆ. ಹಾಗಾಗಿ ಅವನನ್ನು ನಾರಾಯಣ ಅಂತ ಕರೆದ್ರು. ಯಾಕಂದರೆ ಆ ಜಲದಲ್ಲಿ ಇದ್ದು ಪರಮಾತ್ಮ ತಪಸ್ಸನ್ನು ಮಾಡಿ ಮುಂದಕ್ಕೆ ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಇದೆಲ್ಲವೂ ಕೂಡ ಯಾವನಿದ್ದರ ಕಾರಣದಿಂದ, ಯಾವನು ಇದ್ದರೆ ಇವೆಲ್ಲವೂ ಇರುತ್ತೋ, ಯಾವನಿಲ್ಲದೆ ಹೋದರೆ ಇದ್ಯಾವುದೂ ಇರಲ್ವೋ ಅಂತಹವನು ಪರಮಾತ್ಮ. ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ. ಅವನು ಉಪೇಕ್ಷೆ ಮಾಡಿಬಿಟ್ರೆ ಯಾವುದೂ ಇರಲ್ಲ. ಕಾಲ, ಕರ್ಮ, ಸ್ವಭಾವ, ದ್ರವ್ಯ ಯಾವುದೂ ಇರಲ್ಲ. ಯಾವನ ಅನುಗ್ರಹವಿದ್ದರೆ ಇದೆಲ್ಲವೂ ಕೂಡ ಇರುತ್ತೋ ಅಂತಹವನು ಅವನು. ಏಕೋ ನಾನಾತ್ವಮನ್ವಿಚ್ಛನ್, ತಾನೊಬ್ಬನೇ ಇದ್ದ. ಸೋ ಕಾಮಯತ ಬಹುಸ್ಯಾಂ ಪ್ರಜಾಯೇಯ ಎಂಬುದ ಒಬ್ಬನೇ ಇದ್ದ. ಆದರೆ ಅದೇ ಒಂದೇ ಒಂದು ಪರಮಪುರುಷ, ಒಂದೇ ಒಂದು ಪರತತ್ವ ತಾನೇ ಬಹುವಾಗಬೇಕು ಎನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಏನು ಮಾಡ್ತದೋ ಅಂತ ಕೇಳಿದ್ರೆ ಬಹುವಾಗಿ ಆಯಿತು. ಅಲ್ಲೂ ಉಪನಿಷತ್ ಹೇಳುವಂಥ ಮಾತು ಸೋ ಕಾಮಯತ ಆಯಿತು. ಏನಂತ? ಬಹುಸ್ಯಾಂ ಪ್ರಜಾಯೇಯ ಇತಿ, ಬಹಳವಾಗಿ ಆಗಬೇಕು ನಾನು, ಬಹುವಾಗಿ ಆಗಬೇಕು ಅಂತ ಮಾಡ್ತು. ಆಮೇಲೆ ಮುಂದಕ್ಕೆ ಏನು ಮಾಡ್ತು? ಸತಪೋ ತಪ್ಯತ, ಅದು ತಪಸ್ಸು ಮಾಡ್ತು ಅಂತ. ಅಂತಹ ತಪಸ್ಸು ಮುಂದಕ್ಕೆ ಅಧಿದೈವ, ಅಧ್ಯಾತ್ಮ, ಅಧಿಭೂತ ಎಂಬುದಾಗಿ ಒಂದೇ ಒಂದು ಪುರುಷ ಶಕ್ತಿಯು ಮೂರಾಗಿ ತ್ರಿಧಾಭಿದ್ಯತ, ಮೂರಾಗಿ ಆಯಿತು. ಹೇಗೆ ಅಂತ ಕೇಳಿದ್ರೆ ಅವನ ಅಂತಃಶರೀರದಿಂದ ಆಕಾಶ, ಆಕಾಶದಿಂದ ಮುಂದಕ್ಕೆ ಓಜಸ್ಸು, ಸಹ, ಬಲ ಇದೆಲ್ಲವೂ ಹುಟ್ಟಿತು, ಜನಿಸಿತು. ಅದೇ ರೀತಿಯಾಗಿ ಪ್ರಾಣ ಶಕ್ತಿಯು ಬಂತು. ಅನುಪ್ರಾಣಂತಿ ಎಂ ಪ್ರಾಣ, ದೇಹದಲ್ಲಿರುವಂತಹ ಎಲ್ಲ ಪ್ರಾಣಗಳು ಕೂಡ ಯಾವನನ್ನು ನೋಡಿಕೊಂಡು ಉಸಿರಾಡ್ತಾ ಇದೆಯೋ, ಯಾವನನ್ನು ನೋಡಿಕೊಂಡು ಅವೆಲ್ಲವೂ ಅಸ್ತಿತ್ವದಲ್ಲಿದೆಯೋ ಅಂತಹವನು ಪರಮಾತ್ಮ ಅಂತ ಲೆಕ್ಕ. ಅದೇ ರೀತಿಯಾಗಿ ಪ್ರಾಣಂತಂ ಪ್ರಾಣಂತಿ, ಅವನಿದ್ರೆ ಪರಂಜ್ಯೋತಿ ಇದ್ದರೆ ಒಳಗಡೆ ಇನ್ನುಳಿದಿದ್ದೆಲ್ಲ ಇಂದ್ರಿಯಗಳು ಎಲ್ಲವೂ ಕೂಡ ಕೆಲಸ ಮಾಡ್ಕೊಂಡಿರುತ್ತೆ. ಅವನು ಒಂದು ಕ್ಷಣ ಅಪಾನತಿ, ಅಪಾನಂತಂ ಅಪಾನಂತಿ, ಅವನು ಹಿಂತಿರುಗಿಬಿಟ್ರೆ ಒಂದು ಕ್ಷಣ ಅವನು ಕಾಲು ಹೆಜ್ಜೆ ಹಿಂದಿಟ್ಟುಬಿಟ್ರೆ ಆಯ್ತು, ಎಲ್ಲ ಕೂಡ ಹಾಗೆ ಕೆಳಗೆ ಬಿದ್ದು ಹೋಗುತ್ತೆ ಅಂತ ಲೆಕ್ಕ. ಪ್ರಾಣೇನ ಕ್ಷಿಪತ ಕ್ಷತ್ರಿಡಂತ ರಾಜಾಯಿತೆ ಪ್ರಭೋ ಪಿಪಾಸತೋ ಜಕ್ಷತಶ್ಚ ಪ್ರಾಮುಖಮ್ಯನ ಭೈದ್ಯತ. ಇದೇ ರೀತಿಯಾಗಿ ಆ ಪ್ರಾಣದಿಂದಲೇ ಹಸಿವು, ಬಾಯಾರಿಕೆಗಳು ಇದೆಲ್ಲವೂ ಕೂಡ ಉಂಟಾಯಿತು. ಇದೆಲ್ಲ ಅಧಿಭೌತಿಕಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿಯಾಗಿ ಮುಖದಿಂದ ತಾಲುವಿನಿಂದ ಜಿಹ್ವಾ ಉಂಟಾಯಿತು. ಅಲ್ಲಿ ನಾನಾ ರಸೋಜಜ್ಞೆ, ಷಡ್ರಸಗಳು ಹುಟ್ಟಿದವು. ಜಿಹ್ವಯ ಯೋಧಿಗಮ್ಯತೆ, ಆ ಷಡ್ರಸಗಳು ಹಾಗಾಗಿಯೇ ನಾಲಿಗೆಯಿಂದ ತಿಳಿಯಲ್ಪಡುತ್ತದೆ. ಅದೇ ರೀತಿಯಾಗಿ ಮಾತನ್ನಾಡಬೇಕು. ವಿವಿಕ್ಷೋಹೋ ಕಿಮಪಿ ಉಚ್ಚಾರಣೀಯಂ, ಏನಾದರೂ ಒಂದು ಹೇಳಬೇಕು ಅನ್ನುವಂಥ ಮನಸ್ಸು ಬಂದಾಗ ಏನಾಯಿತು ಅಂತ ಕೇಳಿದ್ರೆ ವನ್ಹಿರ್ವಾಗ್ವ್ಯಾಹೃತಂ ತಯೋಹೋ, ಆ ಜಿಹ್ವೆಯಿಂದ, ನಾಲಿಗೆಯಿಂದ ವನ್ಹಿ ಈಚೆ ಬಂತು. ಆ ವನ್ಹಿಯೇ ವಾಗಾಯಿತು. ಹಾಗಾಗಿ ವನ್ಹಿಗೂ ವಾಕ್ಕಿಗೂ ಬಹಳ ನಿಕಟವಾದಂತಹ ಸಂಬಂಧ ಇದೆ. ಈ ಕಾರಣಕ್ಕೋಸ್ಕರವಾಗಿಯೇ ಬ್ರಾಹ್ಮಣನಿಗೆ ಅಗ್ನಿಯ ಉಪಾಸನೆಯನ್ನು ಹೇಳಿದ್ದು. ಏನು ಮಾಡದೆ ಹೋದರೂ ಪ್ರತಿನಿತ್ಯವೂ ಅಗ್ನಿಯ ಉಪಾಸನೆಯನ್ನು ಮಾಡಬೇಕು. ಬ್ರಹ್ಮಚರ್ಯದಲ್ಲಿರಲಿ, ಗಾರ್ಹಸ್ಥ್ಯದಲ್ಲಿರಲಿ, ವಾನಪ್ರಸ್ಥದಲ್ಲಿರಲಿ, ಮೂರೂ ಆಶ್ರಮದಲ್ಲೂ ಮಾಡಲೇಬೇಕಾದಂಥ ಕರ್ತವ್ಯವೇನು ಅಂತ ಕೇಳಿದ್ರೆ ಅಗ್ನಿಯ ಉಪಾಸನೆ. ಯಾವ ಅಗ್ನಿಯನ್ನು ಅವನು ಗೃಹಸ್ಥಾಶ್ರಮದಲ್ಲಿ ಸ್ವೀಕರಿಸಿರ್ತಾನೋ ಅದೇ ಅಗ್ನಿಯಲ್ಲಿ ಅವನ ದಹನ ಸಂಸ್ಕಾರ ನಡೆಯುತ್ತೆ. ಅಷ್ಟು ನಿಕಟವಾದಂತಹ ಸಂಬಂಧ ಬ್ರಾಹ್ಮಣನಿಗೂ ಅಗ್ನಿಗೂ ಇದ್ದಿದ್ದು ಅದೆಲ್ಲ ಕಳೆದು ಹೋಯಿತು. ಮುಂದಕ್ಕೆ ನಾಸಿಕೆ ನಿರಭಿದ್ಯೇತಾಂ ದೋಧೋ ಯತಿ ನಭಸ್ವತಿ, ಅವನ ಮೂಗಿನಿಂದ ವಾಯು ಈಚೆ ಬಂತು. ಅದೇ ರೀತಿಯಾಗಿ ಅವನ ಕಣ್ಣು ಬಿಟ್ಟಾಗ ನಿರ್ಭಿನ್ನೇ ಯಕ್ಷಿಣೀತಸ್ಯ ಜ್ಯೋತಿಶ್ಚಕ್ಷುರ್ಗುಣಗ್ರಹ, ಜ್ಯೋತಿ ಲೋಕದಲ್ಲಿರುವಂತಹ ಪ್ರಕಾಶ ಏನಿದೆಯೋ ಅದೆಲ್ಲವೂ ಅವನು ಕಣ್ಣು ತೆರೆದಿದ್ದರಿಂದ ಉಂಟಾಯಿತು. ಅದೇ ರೀತಿಯಾಗಿ ಅವನ ಕಿವಿಗಳಿಂದ ದಿಕ್ಕುಗಳು, ಹಾಗೆ ಕಿವಿ ಎಂಬಂತಹ ಇಂದ್ರಿಯ ಏನಿದೆಯೋ ಅದರಿಂದ ಆಕಾಶ ಅಂತ ಏನಂತ ಕರಿತೀವಿ, ಅದರಿಂದ ಶಬ್ದವು ಇತ್ಯಾದಿಗಳೆಲ್ಲವೂ ಬಂತು. ಪ್ರತಿಯೊಂದು ಪದಾರ್ಥದಲ್ಲಿರುವ ಮಾರ್ಧವ, ಮೃದುತೆ, ಕಾಠಿಣ್ಯ, ಹಗುರತೆ, ಭಾರ, ಉಷ್ಣ, ಶೀತ ಇದೆಲ್ಲವೂ ಕೂಡ ಅವನ ಚರ್ಮದಿಂದ ಬಂದವು ಅಂತ ಲೆಕ್ಕ. ಈ ರೀತಿಯಾಗಿ ಅವನ ಅಂತರಂಗ ಬಹಿರಂಗಗಳಿಂದ ಸಂಪೂರ್ಣ ಸೃಷ್ಟಿಯು ವ್ಯಾಪ್ತವಾಯಿತು ಅಂತ. ಇದು ಪದೇ ಪದೇ ಈ ರೀತಿಯಾಗಿ ಹೇಳ್ತಾ ಇದ್ದಾರಲ್ಲ, ಯಾಕೆ ಅಂತ ಕೇಳಿದ್ರೆ ಪ್ರಪಂಚದ ಬಗ್ಗೆ ತಾತ್ಸಾರ ಇರಬೇಕು. ಅದು ವ್ಯವಹಾರಕ್ಕೆ ಇಳಿದಾಗ, ಬ್ರಹ್ಮದಲ್ಲಿ ನಿರತವಾದಾಗ, ಪರಬ್ರಹ್ಮವಸ್ತುವಿನಲ್ಲಿ ಲೀನವಾದಾಗ ತಾನೇ ತಾನಾಗಿ ಸಹಜವಾಗಿ ಬೇಕೋ ಬೇಡವೋ ಪ್ರಪಂಚದ ಮೇಲೆ ಒಂದು ತಾತ್ಸಾರ ಬಂದೇ ಬರುತ್ತೆ, ಒಂದು ವೈರಾಗ್ಯ ಬಂದೇ ಬರುತ್ತೆ. ಆದರೆ ವ್ಯವಹಾರದಲ್ಲಿದ್ದಾಗ
ಇದಕ್ಕಿಂತಲೂ ಉತ್ತಮವಾದಂತಹ ಪ್ರಕೃತಿ ಸಂರಕ್ಷಣೆ ಇವತ್ತೆಲ್ಲ ಕೂಗಾಡ್ತಾರಲ್ಲ, ನೇಚರ್ ಕನ್ಸರ್ವೇಷನ್ ಎಂಬುದಾಗಿ. ಆ ಪ್ರಕೃತಿ ಸಂರಕ್ಷಣೆ ಅನ್ನುವಂಥದ್ದು ಭಾರತೀಯ ಮಹರ್ಷಿಗಳಿಗಿಂತಲೂ ಉಚ್ಚಕೋಟಿಯಲ್ಲಿ ಬೇರೆ ಇನ್ಯಾರ ಕೈಲಾದರೂ ಚಿಂತನೆ ಮಾಡೋದಕ್ಕೆ ಸಾಧ್ಯ ಇದೆಯೇ ಅಂತ. ಗಿಡಮರ ಬಳ್ಳಿಗಳು, ಶಿಲೆಗಳು, ಬಂಡೆಗಳು, ಪರ್ವತಗಳು ಯಾವುದನ್ನೂ ಬಿಡಲಿಲ್ಲ. ಇದೆಲ್ಲವೂ ಕೂಡ ಪರಮಾತ್ಮ, ಅವನ ಒಡಲು, ಅವನ ದೇಹ. ಹಾಗನ್ಕೊಂಡಾಗ ಒಳಗಡೆ ಕಂಡಂತಹ ಆ ಪರತತ್ವವೇ ಬಹುವಾಗಿ ಹೊರಗಡೆಯೂ ವಿಸ್ತಾರವಾಗಿದೆ, ಅವನದೇ ಇದೆಲ್ಲವೂ ಅಂತ ಅಂದ್ಕೊಂಡಾಗ ಅಲ್ಲಿ ದುರ್ವ್ಯವಹಾರಕ್ಕೆ ಎಡೆ ಇಲ್ಲ, ಅವಕಾಶವೇ ಇಲ್ಲ. ಆ ರೀತಿಯಾದಂತಹ ಒಂದು ಸೌಹಾರ್ದ, ಸೌಮನಸ್ಯ ಪ್ರಕೃತಿಗೂ ಮನುಷ್ಯನಿಗೂ ಇರಬೇಕು. ಹಾಗಿರುವಂತೆ ಜೀವನ ಶೈಲಿಯನ್ನು ರೂಪಿಸಿಕೊಟ್ಟಂತಹ ಆ ಮಹಾಮಹಿಮರು ಋಷಿ ಮಹರ್ಷಿಗಳು ಎಂದರೋ ಮಹಾನುಭಾವಲು ಅಂದರೀಕೋ ಮಾ ವಂದನಮು. ಅಂತಹ ಮಹಾಪುರುಷರಿಗೆ, ಅಂತಹ ಋಷಿಗಳಿಗೆ ನಮ್ಮ ನಮನಗಳು. ಆ ಋಷಿ ಕುಲದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದೋ ಪೂರ್ವಜನ್ಮ ಸುಕೃತದಿಂದ ಜನಿಸಿದಂತಹ ನಾವುಗಳು ಯಾರನ್ನ ನೆನೆಯಬೇಕು ಅಂತ ಕೇಳಿದ್ರೆ ಖಂಡಿತವಾಗಿಯೂ ನಮ್ಮ ತಂದೆ ತಾಯಿಯರನ್ನೋ ತಾತ ಮುತ್ತಾತಂದರನ್ನೋ ನೆನೆಯಬೇಕು, ಖಂಡಿತವಾಗಿಯೂ ನೆನೆಯಬೇಕು, ಇಲ್ಲ ಅಂತಲ್ಲ. ಆದರೆ ಪ್ರತಿನಿತ್ಯವೂ ಯಾರನ್ನು ಮರೆಯಬಾರದು ಅಂತ ಕೇಳಿದ್ರೆ ಆ ಋಷಿ ಮಹರ್ಷಿಗಳನ್ನು ಮರೆಯಬಾರದು. ಯಾರ ಒಂದು ವಂಶದಲ್ಲಿ ನಾವು ಹುಟ್ಟಿದ್ದೇವೆಯೋ, ಯಾರ ಗೋತ್ರದಲ್ಲಿ ನಾವು ಜನಿಸಿದ್ದೇವೆಯೋ ಆ ಮಹರ್ಷಿಗಳನ್ನು ಮರೆತೋ ನಮ್ಮ ವ್ಯವಹಾರ ಉಂಟೆ, ನಮ್ಮ ಬುದ್ಧಿಯಲ್ಲಿ ಏನಾದರೂ ವಿಷಯ ಇವತ್ತು ಕಿಂಚಿತ್ತಾದರೂ ಬಾಧಿತವಾಗ್ತಾ ಇದೆ ಅಂತಾದರೆ ಅದೆಲ್ಲವೂ ಕೂಡ ಋಷೀಣಾಂ ಅನುಗ್ರಹ, ಋಷಿಗಳ ಅನುಗ್ರಹ. ಆ ಋಷಿಗಳಿಲ್ಲದೆ ಹೋಗಿದ್ದಿದ್ರೆ, ಪರಮದಯಾಳುಗಳಾದಂತಹ ಋಷಿ ಮಹರ್ಷಿಗಳಿಲ್ಲದೆ ಹೋಗಿದ್ದಿದ್ರೆ ನಮ್ಮವರೆಗೂ ಜ್ಞಾನ ವಿಜ್ಞಾನ ಹರಿದು ಬರ್ತಿತ್ತೆ. ಇದೆಲ್ಲ ವಿಷಯವನ್ನು ಯೋಚನೆ ಮಾಡಬೇಕು. ಒಬ್ಬರಿಗೆ ವಿಪ್ರೋತ್ತಮರು ಯಾರೋ ಬಂದರು, ಹಿರಿಯರು ಯಾರೋ ಬಂದರು, ಹಿರಿಯರಿಗೆ ನಮಸ್ಕಾರ ಮಾಡಬೇಕಿದ್ರೆ, ಅಭಿವಾದನೆ ಮಾಡಬೇಕಿದ್ರೆ ಚತುಸ್ಸಾಗರ ಪರ್ಯಂತಂಗೋ ಬ್ರಾಹ್ಮಣೇಭ್ಯ ಶುಭಂ ಭವತು. ಆಯಿತು, ಆ ವಾಕ್ಯವನ್ನು ಬಿಟ್ಬಿಡಿ. ಮುಂದಕ್ಕೆ ನಮ್ಮ ಗೋತ್ರ ಪ್ರವರವನ್ನು ಯಾಕಾಗಿ ಹೇಳಬೇಕು? ಎಲ್ಲಿಂದ ಬಂದವನು ನಾನು, ಯಾರಿಗೆ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ, ಈ ನಮಸ್ಕಾರವು ಎಲ್ಲಿಯವರೆಗೆ ಸಲ್ಲಬೇಕು, ಯಾರಿಗೆ ಹೋಗಿ ಸಲ್ಲಬೇಕು ಅನ್ನುವಂಥ ಒಂದು ವಿವೇಕ ಇರಬೇಕು. ಸುಮ್ಮನೆ ಕಿವಿ ಹಿಡಿದು ಬಾಯಿಲೇನೋ ಬಡಬಡಾಯಿಸಿ ಕಾಲು ಮುಟ್ಟೋದು ನಮಸ್ಕಾರ ಆಗೋಲ್ಲ. ಯಾವ ಮೂಲದಿಂದ ಬಂದೆವೋ, ಯಾವ ಮೂಲಕ್ಕೆ ನಾವು ಹೋಗಿ ತೆರಳಬೇಕೋ, ನಮ್ಮ ಮೂಲ ಸ್ವರೂಪವೇನು, ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಒಂದು ವ್ಯವಹಾರ ಇರಬೇಕು. ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಪರತತ್ವವು ಕಣ್ಮರೆಯಾಗದಂತೆ ಹೇಗೆ ಬಾಳಾಟವನ್ನು ಇಟ್ಕೊಳ್ಬೇಕು ಅನ್ನೋದಕ್ಕೆ ದಿಗ್ದರ್ಶನವನ್ನು ಮಾಡಿ ನಮ್ಮ ಜೀವನದಲ್ಲಿ ಅದು ಪ್ರತಿನಿತ್ಯದ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿ ಆಗಿಬಿಡುವಂತೆ, ಅಭ್ಯಾಸವಾಗಿ ಬಿಡುವಂತೆ ಮಾಡಿದಂತಹ ಆ ಮಹರ್ಷಿಗಳಿಗೆ ಅನಂತ ಕೋಟಿ ಪ್ರಣಾಮಗಳು. ಆ ಮಹರ್ಷಿಗಳಿಲ್ಲದೆ ಹೋಗಿದ್ದಿದ್ರೆ ನಮ್ಮ ದೇಶ ಭಾರತ ದೇಶ ಅಂತ ಆಗ್ತಿರಲಿಲ್ಲ. ನಾವು ನೀವು ಇವತ್ತು ಈ ದೇಶದಲ್ಲಿ ಹುಟ್ಟಿ ಈ 4 ಮಾತುಗಳನ್ನು ಹೇಳುವುದಾಗಲಿ ಕೇಳುವುದಾಗಲಿ ಆಸ್ಪದವೇ ಇರ್ತಿರಲಿಲ್ಲ. ಇದೆಲ್ಲಕ್ಕೂ ಕಾರಣಕರ್ತರು ಯಾರು? ನಮ್ಮಲ್ಲಿ ಏನಾದರೂ ಒಂದು ಜ್ಞಾನ ಪ್ರವಾಹ ಹರಿತಾ ಇದೆ ಅಂತಾದರೆ, ವಿಷಯದ ಕಡೆ ಒಂದು ಒಲವಿದೆ ಅಂತಾದರೆ ಅದೆಲ್ಲಕ್ಕೂ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ಋಷಿ ಮಹರ್ಷಿಗಳು. ಅವರನ್ನು ಮರೆಯೋಕ್ಕಾಗತ್ತೆಯೇ? ಖಂಡಿತ ಇಲ್ಲ. ಅದಕ್ಕೋಸ್ಕರವಾಗಿಯೇ ಸಂಧ್ಯಾವಂದನೆಯಲ್ಲಿ ಸಂಧ್ಯಾವಂದನ ಅನ್ನೋದು ಒಂದು ಕರ್ಮವಾದರೂ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟರು, ಹೌದಪ್ಪ ಹೊರಗಡೆ ಕಾಣುವಂಥ ದೇವತೆ, ಆದರೆ ಒಳಗಡೆ ಆ ಋಷಿ ಮಹರ್ಷಿಗಳಿದ್ದಾರಲ್ಲ ಅವರಿಗೆ ಬ್ರಹ್ಮಯಜ್ಞ, ಅಲ್ಲಿ ಋಷಿ ತರ್ಪಣ. ಯಾಕಾಗಿ ಋಷಿಗಳಿಗೆ ತರ್ಪಣ ಅಂತ ಕೇಳಿದ್ರೆ ಅವರಿದ್ದರೆ ನಾವೆಲ್ಲರೂ ಇದ್ದೇವೆ. ನಮ್ಮಲ್ಲಿ ಆ ಜ್ಞಾನ ಆಡತ್ತೆ, ಬುದ್ಧಿ ಆಡತ್ತೆ. ಅಯಂ ಘಟಃ ಎಂಬಂತಹ ಜ್ಞಾನ ಬರಬೇಕು ಅಂತಾದರೂ ಋಷಿಗಳ ಅನುಗ್ರಹ ಬೇಕು, ಇಲ್ಲಾಂದರೆ ಬರೋಲ್ಲ. ಬ್ರಹ್ಮಚರ್ಯೇಣ ಋಷಿಭ್ಯ. ಹಾಗಾಗಿಯೇ ಬ್ರಹ್ಮಚರ್ಯದಿಂದ ಮಾತ್ರ ಋಷಿ ಋಣವನ್ನು ತೀರಿಸೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. ಈ ರೀತಿಯಾಗಿ ಯಾವ ಮಹರ್ಷಿಗಳ ಕಾರಣದಿಂದ ನಮ್ಮವರೆಗೂ ಎಲ್ಲ ವಿದ್ಯೆಗಳು ಕಲೆಗಳು ಯಥಾಕಥಂಚಿತ್ ಸ್ವರೂಪದಲ್ಲಿ ಇವತ್ತು ಉಳ್ಕೊಂಡಿದೆ, ಸತ್ಯ ಹೌದು, ಆದರೂ ಉಳ್ಕೊಂಡಿದೆ. ಹಾಗೆ ಉಳಿಸಿದಂತಹ ಅನೇಕಾನೇಕ ಮಹಾತ್ಮರಿಗೂ ಆ ವಿದ್ಯೆಯನ್ನು ಲೋಕಕ್ಕೆ ಅನುಗ್ರಹಿಸಿಕೊಟ್ಟಂತಹ ಋಷಿ ಮಹರ್ಷಿಗಳಿಗೂ ಹಾಗೆಯೇ ಈ ಎಲ್ಲ ವಿಚಾರಗಳು ತಾನೇ ತಾನಾಗಿ ಸ್ಫುರಿತವಾಗುವಂತೆ ಮಾಡುತ್ತಿರುವ ಆ ಅಂತರಂಗ ಶಕ್ತಿಗೂ ನಮಿಸಿ ಮುಂದಕ್ಕೆ ಯಾವ ವಿಧವಾದಂತಹ ಒಂದು ವಿಷಯವನ್ನು ಮುಂದಕ್ಕೆ ಶುಕಬ್ರಹ್ಮರು ಪರೀಕ್ಷಿತನಿಗೆ ಹೇಳಿದರೋ ಆ ಕಥಾಭಾಗವನ್ನು ನಾಳೆಯ ದಿವಸ ಅನುಸಂಧಾನ ಮಾಡೋಣ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.